ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇದೈತಿ ಗಣೇಶ ಚತುರ್ಥಿ ಲಾಗ. ಇದನ್ನು ನಾನು ನಮ್ಮ ಚೀಕುಗ ಗಣೇಶ ಥೀಮ್ ಒಳಗೆ ಈ ರೀತಿ ರೆಡಿ ಮಾಡಿ ನಾನು ಫೋಟೋಶೂಟ್ ಮಾಡಿದ್ನು. ಆಮೇಲೆ ಕೆಲವೊಂದು ರೀಲ್ಸ್ನು ಮಾಡಿದ್ನು. ಅದ್ರೊಳಗಾಗಿ ನಾ ಏನೂ ಹೇಳ್ಕೊಡಲ್ದನ ಈ ರೀತಿ ಡ್ಯಾನ್ಸ್ ಎಲ್ಲ ಮಾಡಿದ್ಲು, ಈ ರೀತಿ ಸೈನ್ಸ್ ಎಲ್ಲ ಮಾಡಿದ್ಲು. ಸೊ ನೋಡ್ರಿ, ಈ ರೀತಿ ನಮ್ಮ ಚೀಕುಗ ರೆಡಿ ಮಾಡಿದ್ನು. ಯಾವ ರೀತಿ ಕಾಣತ್ತಾಳ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಆಮೇಲೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡಾತೀರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ. ನಾವು ಗಣೇಶ ಚತುರ್ಥಿಗೆ ಚಂದುಗಳ ಮನೆಗೆ ಹೋಗಿ ಗಣೇಶನ ತೊಗೊಂಡು ಬಂದು ಅದರದ ಕೆಲವೊಂದು ಫೋಟೋಸ್ ಅದ. ಇದೈತಿ ಚಂದುಗಳ ಮನೆಯಾಗಿದ್ದ ಗಣಪತಿ. ಈ ರೀತಿ ಗಣಪತಿ ತೊಗೊಂಡು ಬಂದಿದ್ರು ಅವ್ರ. ಸೊ ನಮ್ಮ ಯಜಮಾನ್ರನ್ನ ಗಣಪತಿ ತೊಗೊಂಡು ಬಂದರು. ಸೊ ಒಳಗೆ ವೆಲ್ಕಮ್ ಮಾಡುವಾಗ ಈ ರೀತಿ ಫೋಟೋಸ್ ತಗೊಂಡು ನಾವು ಅವತ್ತು ಅವ್ರ ಮಮ್ಮಿ ಇಲ್ಲೇ ಊಟ ಮಾಡಿ ಹೋಗೋಕೆರೆ ಬರ್ರಿ ಅಂತ ಮೊದಲೇ ಹೇಳಿದರು. ಅದಕ್ಕೆ ನಾವು ಅಲ್ಲೇ ಊಟ ಮಾಡಿದ್ವು. ಅವತ್ತು ಅಲ್ಲೇ ಊಟ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಚೀಕು ಚೇರಿನೂ ಅಲ್ಲಿ ಆಟ ಆಡಿದರು. ಆಮೇಲೆ ಗಣಪತಿ ಮುಂದೆ ಪಟಾಕ್ಷಿ ಎಲ್ಲ ಹಾರಿಸಿ ಬಂದು ನಾವು. ಆಮೇಲೆ ಇದೈತಿ ನೆಕ್ಸ್ಟ್ ಡೇ ನಾನು ಹುಗ್ಗಿ ಮಾಡ್ಬೇಕಂಥೇಳಿ ಡಿಸೈಡ್ ಮಾಡಿದ್ನು. ಯಾಕಂದ್ರೆ ಗಣಪತಿ ಐತ್ಲ ಫೆಸ್ಟಿವಲ. ನಾವೇನು ಗಣಪತಿ ಕೂಡ್ಸೋದಿಲ್ಲ ನಮ್ಮ ಮನ್ಯಾಗ, ಆದ್ರೂ ನೈವೇದ್ಯಕ್ಕಂತ ನಾನು ಇಲ್ಲೇ ಓಣ್ಯಾಗಿನ ಗಣಪತಿ ನೈವೇದ್ಯಕ್ಕಂಥೇಳಿ ಗಣಪತಿ ಪ್ರಸಾದ ಮಾಡ್ಬೇಕಂಥೇಳಿ ಹುಗ್ಗಿ ಮಾಡೋಕೆ ಇಲ್ಲೇ ಪ್ರಿಪೇರ್ ಮಾಡತ್ತಿದ್ನು. ಇದು ಒಂದು 2-3 ಡೇಸ್ದ ಮಿಕ್ಸ್ ಲಾಗ್ ಐತಿ. ಸೊ ಅದಕ್ಕಾಗಿ ಯಾರೂ ಬೇಜಾರು ಮಾಡ್ಕೋಬೇಡ್ರಿ, ಮಿಕ್ಸ್ ಲಾಗ್ ಐತಿ. ಯಾಕಂದ್ರೆ ನನಗೆ ಜಾಸ್ತಿ ವಿಡಿಯೋ ಶೂಟ್ ಮಾಡೋಕೆ ಆಗಲಿಲ್ಲ. ಯಾಕಂದ್ರೆ ಟೈಲ್ಸ್ದ ಕೆಲಸನೂ ಚಾಲೂ ಇತ್ತು, ಅವ್ರಿಗೂ ಅಡುಗೆ ಮಾಡಿ ಕೊಡಬೇಕಿತ್ತು. ಆಮೇಲೆ ನಮ್ಮ ಮಮ್ಮಿ ಮತ್ತು ನಮ್ಮ ತಂಗಿನೂ ಬಂದಿದ್ದರು. ಅದಕ್ಕಾಗಿ ನನಗೆ ಕೆಲಸ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಆಮೇಲೆ ವಿಡಿಯೋ ಮಾಡೋಕ್ಕೂ ಟೈಮ್ ಸಿಗ್ತಿರಲಿಲ್ಲ. ಆಮೇಲೆ ಅಡುಗೆ ಎಲ್ಲ ಮಾಡಬೇಕಿತ್ತು. ಅದಕ್ಕಾಗಿ ನಾನು ಜಾಸ್ತಿ ಲಾಗ ತೊಗೊಂಡಿಲ್ಲ. ಇಲ್ಲೇ ನಾನು ಹುಗ್ಗಿಗೆ ಎಲ್ಲ ಪ್ರಿಪೇರ್ ಮಾಡಿ ದೇವರಿಗೆ ನೈವೇದ್ಯ ತೋರಿಸಿ ಬಂದೆ. ಆಮೇಲೆ ಟೈಲ್ಸ್ ಮಿಸ್ತ್ರಿಗಳಿಗೆ ಊಟ ಕೊಡಬೇಕಿತ್ತು. ಅದಕ್ಕಾಗಿ ಎಲ್ಲನೂ ಜಲ್ದಿ ಪ್ರಿಪೇರ್ ಮಾಡತ್ತಿದ್ನು. ಬೆಳಗ್ಗೆ ಎದ್ದನ ನಮ್ಮ ಚಿಕ್ಕುಗಳ ಸ್ಕೂಲ್ ಒಳಗೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇತ್ತು. ಅದಕ್ಕಾಗಿ ಸ್ಯಾಟರ್ಡೇ ನಾವು ನಮ್ಮ ಚಿಕ್ಕುಗೆ ಗ್ರ್ಯಾಂಡ್ ಮಾಗೆ ರೆಡಿ ಮಾಡಿ ಕಳಿಸ್ರಿ ಅಂಥೇಳಿ ಚಿಕ್ಕೋಳ ಮ್ಯಾಮ ಕಾಲ್ ಮಾಡಿ ಹೇಳಿದರು. ಅದಕ್ಕಾಗಿ ನಾವು ಆಕೆಗೆ ಪ್ರಿಪೇರ್ ಮಾಡಬೇಕಿತ್ತು. ಅದಕ್ಕಾಗಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇದ್ದಿದ್ದರಿಂದ ಚಿಕ್ಕೋಳ ಅಜ್ಜಿನ ಕರೆಸ್ರಿ ಅಂತ ಹೇಳಿದರು. ಅದಕ್ಕಾಗಿ ನಮ್ಮ ಮಮ್ಮಿನೂ ಬಂದಿದ್ದರು. ಆಮೇಲೆ 2 ಡೇಸ್ ಆದಮ್ಯಾಗ ನಮ್ಮ ತಂಗಿನೂ ಬಂದಿದ್ಲು. ಸೊ ಅವರೆಲ್ಲ ಬಂದಿದ್ದರಿಂದ ಅವರೊಳಗೆ ಟೈಮ್ ಹೋಗಿದ್ದಾಗ ಗೊತ್ತಾಗಲಿಲ್ಲ. ಈಗ ನಾನು ಇಲ್ಲಿ ದಾಲ್ ಮಾಡತ್ತೇನು, ಜೀರಾ ರೈಸ ಮತ್ತು ದಾಲ್ ಮಾಡಬೇಕು. ಹುಗ್ಗಿನೂ ಮಾಡೋಕೆ ಟೈಮ್ ಹಿಡಿತೈತಿ. ಅದಕ್ಕಾಗಿ ನಾನು ಇದರ ಜೊತೆ ದಾಲ ಮತ್ತು ಜೀರಾ ರೈಸ ಮಾಡಿದ್ನು.
ಇಲ್ಲ ನಾ ಜೀರಾ ರೈಸ್ ಮಾಡೋಕ್ಕೆ ಜೀರಾ ರೈಸ್ ತೊಗೊಂಡು ಮೊದಲ ಕುಕ್ಕರ್ ಒಳಗೆ 3 ವಿಸಿಲ್ ತೊಗೊಂಡು ಬೇಯಿಸ್ಕೊಂಡಿದ್ನು. ಆಮೇಲೆ ಅದಕ್ಕೆ ಈಗ ಒಂದು ಪ್ಯಾನ್ ತೊಗೊಂಡು ಅದ್ರೊಳಗೆ ಸ್ವಲ್ಪ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದ್ರೊಳಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಅದ್ರೊಳಗೆ ಸಾಸಿವೆ ಮತ್ತು ಸ್ವಲ್ಪ ಜಾಸ್ತಿನ ಜೀರಿಗೆ ಹಾಕೋ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಅದ್ರೊಳಗೆ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಇವಾಗ ಕುಕ್ಕರ್ ಒಳಗೆ ಬೇಯಿಸಿಟ್ಕೊಂಡಿರೋ ರೈಸ್ನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮ್ ಒಳಗಿಟ್ಟ ಮಿಕ್ಸ್ ಮಾಡಿರಿ. ಆಮೇಲೆ ಇದ್ರ ಮ್ಯಾಗ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದರೆ ಆಯಿತು. ಸೂಪರಾಗಿರೋ ಜೀರಾ ರೈಸ್ ರೆಡಿ ಆಗ್ತೈತಿ. ಮತ್ತು ಈ ಜೀರಾ ರೈಸಗೆ ಜಾಸ್ತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಜಾಸ್ತಿ ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ತೀರಿ ಅಷ್ಟು ಟೇಸ್ಟ್ ಸ್ವಲ್ಪ ಕೆಟ್ಟಂಗೆ ಆಗ್ತೈತಿ. ಆಮೇಲೆ ನಿಮಗೆ ಬೇಕಿದ್ರೆ ಇದಕ್ಕೆ ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಸೊ ಗೋಡಂಬಿ ಸ್ವಲ್ಪ ಹೀಟ್ ಆಗ್ತೈತಿ ಅಂಥೇಳಿ ನಾನು ಇಲ್ಲೇ ಹಾಕಕ್ಕೆ ಹೋಗಿಲ್ಲ. ಸೊ ಇದು ಟೇಸ್ಟಿಯಾಗಿ ಈಸಿಯಾಗಿ ಈ ರೀತಿ ನಿಮಗೆ ಖಾಲಿ ವೈಟ್ ರೈಸ್ ತಿಂದ ಬೇಜಾರಾಗಿದ್ರೆ ಈ ರೀತಿ ಜೀರಾ ರೈಸ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನಮಗೆ ಮತ್ತು ಟೈಲ್ಸ್ ಮಿಸ್ತ್ರಿಗಳಿಗೆ ಎಲ್ಲರಿಗೂ ಸೇರಿ ಜೀರಾ ರೈಸ್ ಮಾಡೇನು. ಆಮೇಲೆ ಅದ್ರ ಜೊತೆ ದಾಲ್ ತಡ್ಕ ಮಾಡೇನು. ಇವತ್ತು ಬೆಳಗ್ಗೆ ನಾನು ದೋಸೆ ಮಾಡಿದ್ನು. ದೋಸೆ ಚಟ್ನಿ ಮತ್ತು ಪಲ್ಯ ಮಾಡಿದ್ನು. ಸೊ ಇಷ್ಟು ಚಟ್ನಿ ಉಳ್ದೈತಿ, ಆಮೇಲೆ ಪಲ್ಯ ಉಳ್ದೈತಿ. ಚೇರಿಗೆ ಬೇಕಾದ್ರೆ ದೋಸೆ ಹಾಕಿ ಕೊಡ್ತೇನೆ. ಆಮೇಲೆ ಇಲ್ಲೇ ಮೊಸರನ್ನು ಒಂದು ಗಿಂಡಿ ಒಳಗೆ ಮಾಡೇನು. ಇದರಲ್ಲೇ ಮಜ್ಜಿಗೆ ಮಾಡ್ತೇನೋ. ಆಮೇಲೆ ಅವತ್ತು ನಾನು ಸಾಯಂಕಾಲ ನಮ್ಮ ಮನೆ ಕಡೆ ಹೋಗಿದ್ನು. ಎಲ್ಲೆಲ್ಲಿ ಕೆಲಸ ಬಂದೈತಿ ಅಂಥೇಳಿ ನೋಡ್ಬೇಕಂಥೇಳಿ. ಹಂಗೆ ಗಿಡಗಳ ಎಲ್ಲ ನೋಡಾತಿದ್ನು. ಸೊ ನಾ ಹಚ್ಚಿದ ಗಿಡಗಳೆಲ್ಲ ಚಿಗುರು ಒಡೆದವು. ಅಂದ್ರೆ ಸರಿಯಾಗಿ ನಮ್ಮ ಯಜಮಾನ್ರು ನೀರು ಹಾಕತ್ತಾರ ಅಂಥೇಳಿ ಆಯಿತು. ಆಮೇಲೆ ಹಂಗೆ ಹೇಳಾತಿದ್ನು, ಹಿಂಗೆ ಡೈಲಿ ನೀರು ಹಾಕು ಅಂಥೇಳಿ ನಮ್ಮ ಚಿನ್ಯಾಗ ಹೇಳಿದ್ನು. ನೋಡ್ರಿ ಈ ರೀತಿ ಎಲ್ಲ ಕಟ್ಟಿಗೆಗಳ ಅಲ್ಲೇ ಒಗೆದು ಬಿಟ್ಟಾರು. ಗಿಡ ಹಚ್ಚೈತಿ ಅಂತ ನೋಡೇ ಇಲ್ಲ. ಅದನ್ನೆಲ್ಲ ತೆಗೆದು ಒಗಿ ಅಂಥೇಳಿ ನಮ್ಮ ಯಜಮಾನ್ರಿಗೆ ಹೇಳಾತಿದ್ನು. ಇದು ದಾಸವಾಳ ಹೂವು ಎಷ್ಟು ಚೆಂದ ಆಗೈತೆ ನೋಡ್ರಿ. ಆಮೇಲೆ ಬರುವಾಗ ಇಲ್ಲೇ ನಮ್ಮ ಮನೆ ಹತ್ರ ಒಂದು ವೀರಭದ್ರೇಶ್ವರ ಟೆಂಪಲ್ ಐತಿ. ಅದರೊಳಗೆ ಗಣಪತಿ ಕೂಡ್ಸಿದ್ರು. ಆ ಗಣಪತಿ ಈ ರೀತಿ ಕಾಣತಿತ್ತು ನೋಡ್ರಿ. ಚೆಂದ ಇತ್ತು ಗಣಪತಿ. ಅದಕ್ಕೆ ಒಂದು ಸ್ಮಾಲ್ ಗ್ಲಿಮ್ಸ್ ತೊಗೊಂಡು ಅಲ್ಲಿ ಕಿಲಿ ಹಾಕಿದ್ರು ದೇವಸ್ಥಾನಕ್ಕೆ. ಅದಕ್ಕಾಗಿ ನಾನು ಇಲ್ಲೇ ಅದರೊಳಗಿಂದನ ಬಾಗಿಲೊಳಗಿಂದನ ತೋರ್ಸಕ್ಕೆ ಟ್ರೈ ಮಾಡಿದ್ನು. ಇಲ್ಲೇ ರಂಗೋಲಿ ಎಲ್ಲ ಹಾಕಿದ್ರು. ಹಂಗೆ ಅದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದಿನು. ಇವಾಗ ಮನೆ ಕಡೆ ಹೊಂಟೇನು. ಲಾಸ್ಟಕ್ಕೆ ನಾನು ನಮ್ಮ ಚಿಕ್ಕುನ ಗ್ರ್ಯಾಂಡ್ ಪೇರೆಂಟ್ಸ್ ಡೇಗೆ ಅಜ್ಜಿ ಥರ ಯಾವ ಥರ ರೆಡಿ ಮಾಡಿದ್ನು ಅಂಥೇಳಿ ತೋರಿಸ್ತೇನು ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡತ್ತಿದ್ರೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ. ಇವಾಗ ನಾನು ಚಿಕ್ಕುನ ಸ್ಕೂಲ್ ಒಳಗೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಯಾವ ರೀತಿ ಆಚರಿಸಿರೋ, ಆಮೇಲೆ ಚಿಕ್ಕು ಯಾವ ರೀತಿ ರೆಡಿಯಾಗಿದ್ಲು, ಆಮೇಲೆ ಚಿಕ್ಕು ಮತ್ತು ಅವ್ರ ಅಜ್ಜಿ ಜೊತೆ ಕೆಲವೊಂದು ವಿಡಿಯೋಸ ಮತ್ತು ಫೋಟೋಸ ಶೇರ್ ಮಾಡ್ತೇನೋ. ನೋಡ್ಕೊಂಡು ಬರ್ರಿ.